ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಐಶು ವ್ಲಾಗ್ಸ್ ಕನ್ನಡ. ನಾನು ಈ ವಿಡಿಯೋದಲ್ಲಿ ಬೆಂಗಳೂರಿಂದ ತಿರುವಣ್ಣಾಮಲೆಗೆ ಹೇಗೆ ನಾವು KSRTC ಬಸ್ ಬುಕ್ಕಿಂಗ್ನ ಮಾಡ್ಕೋಬೋದು ಅಂತ ತೋರಿಸ್ತೀನಿ. ಮೊದಲಿಗೆ ನಾವು KSRTC ಅಂತ ಟೈಪ್ ಮಾಡಿದ ತಕ್ಷಣ ಫಸ್ಟಲ್ಲಿ ಬರೋದೇನೆ KSRTC ಆ್ಯಪು. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ ನಿಮಗೆ ಈ ಪೋರ್ಟಲ್ಗೆ ತೊಗೊಂಡು ಹೋಗುತ್ತೆ. ಇದರಲ್ಲಿ ಆನ್ವರ್ಡ್ ಅಂತ ಇರುತ್ತೆ. ಅಂದರೆ ಇದು ಆನ್ವರ್ಡ್ ಅಂತ ಅಂದರೆ ಒಂದು ಕಡೆ ಬುಕ್ಕಿಂಗು, ರೌಂಡ್ ಟ್ರಿಪ್ ಅಂದರೆ ಎರಡು ಕಡೆದು ಹೋಗಿ ಬರುವಂಥ ರೌಂಡ್ ಟ್ರಿಪ್ ಬುಕ್ಕಿಂಗ್ ಆಗಿರುತ್ತೆ. ನೀವು ಸಿಂಗಲ್ ಲೇಡಿ ಆಗಿದ್ದರೆ ಅದನ್ನ ಚೆಕ್ ಬಾಕ್ಸ್ ಇದೆ ನೋಡಿ, ಅದನ್ನ ಕ್ಲಿಕ್ ಮಾಡ್ಬೋದು. KSRTC ಆ್ಯಪಲ್ಲೇ KSRTC ಟೂರ್ ಬುಕ್ಕಿಂಗ್ ಸಹ ಇರುತ್ತೆ. ಅಂದರೆ ದಿವ್ಯ ದರ್ಶನ ಪ್ಯಾಕೇಜ್ ಎಲ್ಲನೂ ಅದರಲ್ಲಿ ಬುಕ್ ಮಾಡುವಂಥದ್ದು. ಈಗ ನಾನು ತೋರಿಸ್ಕೊಡ್ತಾ ಇರೋದು ನಿಮಗೆ ಬೆಂಗಳೂರಿಂದ ತಿರುವಣ್ಣಾಮಲೈ ಬುಕ್ಕಿಂಗು. ಇಲ್ಲಿ ಆನ್ವರ್ಡ್ ಅಂತ ಟೈಪ್ ಮಾಡಿ ಲೀವಿಂಗ್ ಫ್ರಮ್ ಬ್ಯಾಂಗ್ಳೂರ್ ಅಂತ ಕೊಟ್ಟು ಗೋಯಿಂಗ್ ಟು ಅಲ್ಲಿ ತಿರುವಣ್ಣಾಮಲೈ ಅಂತ ಕೊಡಿ. ಸೊ ನಮಗೆ ಒಂದು ಸೈಡಿಂದ ಬುಕ್ ಆಗುತ್ತೆ, ಹೋಗೋದು ಮಾತ್ರನೇ ಇದು ಆನ್ವರ್ಡ್ ಅಂತ. ಅಂದರೆ ರೌಂಡ್ ಟ್ರಿಪ್ಪಲ್ಲಿ ನೀವು ಬರ್ಬೋದೂ ಒಟ್ಟಿಗೆ ಬುಕ್ ಮಾಡ್ಕೋಬೋದು. ಅದಾದಮೇಲೆ ಡೇಟ್ ಆಫ್ ಡಿಪಾರ್ಚರ್ ಅಂದರೆ ಯಾವತ್ತು ನೀವು ಇಲ್ಲಿಂದ ಹೊರಡ್ತಿದ್ದೀರಾ ಅದನ್ನು ಸೆಲೆಕ್ಟ್ ಮಾಡಿ ಚೆಕ್ ಅವೈಲಬಿಲಿಟಿ ಅಂತ ಕ್ಲಿಕ್ ಮಾಡಿ. ಅದಾದಮೇಲೆ ನಿಮಗೆ ಎಲ್ಲ ಡೇಟ್ ಸಮೇತ ಯಾವ ಟೈಮಿಂಗ್ಸಿಗೆ ಬಸ್ ಇದೆ ಎಲ್ಲನೂ ತೋರಿಸುತ್ತೆ. ಇದು 24 ಅವರ್ ಫಾರ್ಮ್ಯಾಟ್ ಆಗಿರೋದ್ರಿಂದ ಅಪ್ಲಿಕೇಶನಲ್ಲಿ 11 ಅಂತ ಇದ್ದರೆ 11 AM ಅದು, ಹಾಗೆಯೇ 23 ಅಂತ ಇದ್ದರೆ ಅದು 11 PM ಆಗಿರುತ್ತೆ. 24 ಅವರ್ ಫಾರ್ಮ್ಯಾಟ್ನ ಫಾಲೋ ಮಾಡ್ತಾರೆ. ನಿಮ್ಮದು ಪಿಕಪ್ ಪಾಯಿಂಟ್ಸ್ನ ಸೆಲೆಕ್ಟ್ ಮಾಡಿ. ಅಂದರೆ ನೀವು ಬೆಂಗಳೂರಿಂದ ಎಲ್ಲಿ ಹತ್ತುತ್ತೀರಾ ಮತ್ತು ತಿರುವಣ್ಣಾಮಲೆಯಲ್ಲಿ ಎಲ್ಲಿ ಇಳಿಸ್ತಾರೆ ಅಂತ ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ಯಾವ ಸೀಟ್ ಬೇಕು ಆ ಸೀಟ್ನ ಬುಕ್ ಮಾಡಿಕೊಂಡು ಅದಾದಮೇಲೆ ನಿಮ್ಮ ಇಮೇಲ್ ಅಡ್ರೆಸ್ಸು ಮತ್ತು ಮೊಬೈಲ್ ನಂಬರ ಸರಿಯಾಗಿ ಹಾಕಿ. ಯಾಕಂದರೆ ಇಮೇಲಲ್ಲೂ ನಿಮಗೆ ಟಿಕೆಟ್ ಕನ್ಫರ್ಮೇಷನ್ ಕಳಿಸ್ತಾರೆ, ಮೇಲ್ ಬರುತ್ತೆ. ಮತ್ತು ಮೊಬೈಲ್ ನಂಬರ್ ಹಾಕೋದ್ರಿಂದ ನಿಮಗೆ SMS ಅಲ್ಲಿ ಸಹ ಬಸ್ ಹೊರಡೋಕ್ಕಿಂತ ಮುಂಚೆ ಯಾವ ಬಸ್ ಅಲೋಕೇಟೆಡ್ ಆಗಿದೆ ಅಂತ ಹೇಳಿ ಬಸ್ ನಂಬರ್ನ SMS ಅಲ್ಲೂ ಸಹ ಕಳಿಸ್ತಾರೆ. ಮತ್ತು ಇದರಲ್ಲೇ ವಾಟ್ಸಪ್ಪಲ್ಲೂ ನಿಮಗೆ ಅಪ್ಡೇಟ್ಸ್ ಬರುತ್ತೆ. ವಾಟ್ಸಪ್ ಟಿಕೆಟ್ ಬುಕ್ಕಿಂಗ್ ಆದಮೇಲೆ ನಿಮಗೆ PDF ಅಲ್ಲಿ ನಿಮಗೆ ಬುಕ್ಕಿಂಗ್ ಕೊಡ್ತಾರೆ. ಸೊ ಮೊಬೈಲ್ ನಂಬರ್ ಹಾಕಾದ್ಮೇಲೆ ಪ್ರೊವೈಡ್ ಪ್ಯಾಸೆಂಜರ್ ಡೀಟೇಲ್ಸ್ ಅಂತ ಇರುತ್ತೆ. ನೀವು ಎಷ್ಟು ಜನ ಟ್ರಾವೆಲ್ ಮಾಡ್ತಿದ್ದೀರಾ ಎಲ್ಲ ಪ್ಯಾಸೆಂಜರ್ಸ್ದು ಡೀಟೇಲ್ಸ್ ಕೊಡಬೇಕಾಗುತ್ತೆ. ಮತ್ತು ಇದರಲ್ಲಿ ಡೀಟೇಲ್ಸ್ನ ಕರೆಕ್ಟಾಗಿ ಫಿಲ್ ಮಾಡಿರಿ. ಯಾಕಂದರೆ ಬಸ್ ಹತ್ತೋ ಸಮಯದಲ್ಲಿ ಕಂಡಕ್ಟರ್ ಅವರು ನಿಮ್ಮದು PNR ನಂಬರ್ ಚೆಕ್ ಮಾಡ್ತಾರೆ ಮತ್ತು ID ಪ್ರೂಫ್ ಚೆಕ್ ಮಾಡ್ತಾರೆ. ವ್ಯಾಲಿಡೇಟ್ ಮಾಡಾದಮೇಲೆ ನಿಮಗೆ ಸೀಟ್ ಅಲೋಕೇಟ್ ಆಗಿರೋದ್ರಲ್ಲಿ ಕೂರಕ್ಕೆ ಬಿಡ್ತಾರೆ. ಅಲ್ಲಿ ಅವರು ಲಿಸ್ಟ್ ಇಟ್ಕೊಂಡು ಓಡಾಡ್ತಾ ಇರ್ತಾರೆ. ಲಿಸ್ಟ್ ಮುಖಾಂತರ ಏನು ಡೀಟೇಲ್ಸ್ ಕೊಡ್ತಿರ್ತಾರೆ ಅದನ್ನು ಚೆಕ್ ಮಾಡಿನೇ ಒಳಗಡೆ ಬಿಡೋದು ಅವರು ಬಸ್ ಒಳಗಡೆ. ಸೊ ಪ್ಯಾಸೆಂಜರ್ ಡೀಟೇಲ್ಸ್ ಎಲ್ಲ ಹಾಕಿ ಆದಮೇಲೆ ಪೇಮೆಂಟ್ ಪೋರ್ಟಲ್ ಬರುತ್ತೆ. ಪೇಮೆಂಟ್ ಮಾಡಾದಮೇಲೆ ನಿಮಗೆ ಬುಕ್ಕಿಂಗ್ ಕನ್ಫರ್ಮೇಷನ್ ಆಗುತ್ತೆ. ನಾನು ಇದು ತೋರಿಸ್ತಿರೋದು ಏನೇನು ಸೀಟ್ ಬುಕ್ಕಿಂಗ್ ಮಾಡಬೇಕಾದ್ರೇ ಅಲ್ಲಿ ಕೆಳಗಡೆ ಕೊಟ್ಟಿರ್ತಾರೆ ಏನು ಅಮ್ಯುನಿಟೀಸ್ ಏನು ಅವೈಲೇಬಲ್ ಇದೆ, ಏನು ಪಾಲಿಸೀಸ್ ಫಾಲೋ ಮಾಡಬೇಕು, ಬಸ್ ಇನ್ಫಾರ್ಮೇಷನ್ ಯಾವ ರೀತಿ ಇರುತ್ತೆ, ಎಲ್ಲಿಂದ ಪಿಕಪ್ ಪಾಯಿಂಟ್ಸ್ ಇದೆ, ಆಮೇಲೆ ಇದರಲ್ಲಿ ಗ್ಯಾಲರಿನೂ ಕೊಟ್ಟಿದ್ದಾರೆ. ಅಂದರೆ ಬಸ್ ಯಾವ ರೀತಿ ಇರುತ್ತೆ ಅಂತ ನೀವು ನೋಡ್ಬೋದು, ಫೋಟೋಸ್ ಅಟ್ಯಾಚ್ ಮಾಡಿರ್ತಾರೆ. ಈ ರೀತಿ ಎಲ್ಲ ನೋಡಿ ನೀವು ಪ್ರಾಪರಾಗಿ ಬುಕ್ಕಿಂಗ್ ಮಾಡ್ಕೋಬೋದು KSRTC ವೆಬ್ಸೈಟಿಂದ. ಇದು ನಾನು ಅಟ್ಯಾಚ್ ಮಾಡಿದ್ದೀನಿ ನೋಡಿ, ಯಾವ ರೀತಿ ನಾವು ಬುಕ್ಕಿಂಗ್ ಆದಮೇಲೆ ನಮಗೆ ಮೇಲ್ ಬರುತ್ತೆ ಅಂತ, ಮೇಲ್ ಕನ್ಫರ್ಮೇಷನ್ ಬರುತ್ತೆ, ಹಾಗೆಯೇ ವಾಟ್ಸಪ್ಪಲ್ಲೂ ಬರುತ್ತೆ. ಪ್ರೈಸ್ ಡೀಟೇಲ್ಸ್ ಸಹ ಅಟ್ಯಾಚ್ ಮಾಡಿದ್ದೀನಿ, ನೋಡ್ತಾ ಇರ್ಬೋದು. ನಮಗೆ 4 ಜನದಿಂದ ಟೋಟಲ್ ಆಗಿ ಆಗಿದ್ದು 876 ರೂಪಾಯಿ. ಹಾಗೆಯೇ ಮೇಲಲ್ಲಿ ಮೆನ್ಷನ್ ಮಾಡಿರ್ತಾರೆ ಎಲ್ಲನೂ, ನೀವು ಡೀಟೇಲ್ ಆಗಿ ನೋಡ್ಕೋಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಅದರಿಂದ ನನಗೂ ಒಂದು ಮೋಟಿವೇಶನ್ ಸಿಗುತ್ತೆ. ಥ್ಯಾಂಕ್ ಯು.